ಅಯ್ಯೋ ಅಣ್ಣ ಬೇರೆ ಹುಡುಗಿನ ಇಷ್ಟಪಟ್ಟಾನ. ನೀ ಅದಕ್ಕೆ ಅಷ್ಟು ಸಲ ಕೇಳಿದ್ರು ನಾ ಏನು ಉತ್ತರ ಕೊಡಲಿಲ್ಲ. ನಿಂಗೆ ಯಾಕೆ ನಮ್ಮ ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ? ಪಾಪ ಅವನೇನೋ ಬೇರೆ ಹುಡುಗಿನ ಇಷ್ಟಪಟ್ಟಾನ, ಮದುವೆ ಮಾಡ್ಕೋತಾನಂತ ಮಾಡ್ಕೊಳ್ಳಿ ಬಿಡು. ಏನ ಬೇರೆ ಹುಡುಗಿ ಇಷ್ಟಪಟ್ಟಾನ? ನೀ ನನಗೆ ಈ ವಿಷಯನೇ ಹೇಳಿಲ್ಲಲ್ಲ. ನಂಗೆ ಗೊತ್ತು, ನಮ್ಮ ಅಣ್ಣನ ನೋಡ್ಬೇಕಂತಲ್ಲ ನೀ ಮನೆಗೆ ಬಂದಿದ್ದೀವತ್ತ. ಹ್ಞೂ ಮನೆಯಾಗಿರ್ಬೋದು ಅಂದ್ಕೊಂಡು ಬಂದೆ. ಆದರೆ ಅಲ್ಲ ನೀ ಹಿಂಗೆ ಅಂತೀಯಲ್ಲ, ಯಾವಾಗ ಇಷ್ಟಪಟ್ಟಾನ? ಯಾವ ಹುಡುಗಿ ಆಕಿ? ಅಯ್ಯೋ ಅಣ್ಣ ಅದು ಅಂಥದ ಅಂದ್ರಪ್ಪ, ಲಕ್ಷ್ಮಿ. ಲಕ್ಷ್ಮಿ ಅಂತ ಹುಡುಗಿ ಹೆಸರು. ಏನು ಲಕ್ಷ್ಮಿನ? ಯಾವ ಊರು ಹಾಕಿದ? ಊರ ಹೆಸರು ನಂಗೆ ಅಷ್ಟು ನೆನಪಿಲ್ಲ. ಇಲ್ಲಿ ಇವರು ನಮ್ಮ ದೂರದ ಸಂಬಂಧಿ ಅವರು ಗಿರ್ಜಕ್ಕ ಆಂಟಿ ಅಂತದಾರ ಒಬ್ರು, ಅವರು ನಮ್ಮ ಅಣ್ಣಗೆ ಈ ಹುಡುಗಿ ತೋರಿಸಿದ್ದ. ಏನು ಗಿರ್ಜಕ್ಕರ? ಅಲ್ಲ ಮತ್ತೀಗ ಊರ ಹೆಸರು ಅಂತಂದ್ರೆ ಅವಳು ಈ ಊರಕ್ಕೆ ಅಲ್ಲನ? ಏ ಅಲ್ಲ, ಇಲ್ಲೇ ಪಕ್ಕದ ಹಳ್ಳಿ. ಹೌದಾ? ಅದು ಆಕಿಗೆ ಗೊತ್ತಾ ಇಷ್ಟಪಟ್ಟಿರೋದು? ಅಯ್ಯೋ ಆಕಿಗೆ ಗೊತ್ತು, ಆಕಿಗೂ ಇಷ್ಟ ಐತಂತೆ. ಆದರೆ 3 ವರ್ಷ ನಾ ಮದುವೆ ಮಾಡ್ಕೊಳ್ಳಲ್ಲ, ಓದಬೇಕು, ನಮ್ಮ ಅಪ್ಪ ನಮ್ಮನ್ನ ನೋಡ್ಕೋಬೇಕು. ನಮ್ಮ ಅಕ್ಕ ಮದುವೆ ಮಾಡ್ಕೊಂಡು ಹೋಗ್ಯಾಳ, ಆಕಿ ದುಡ್ದು ಪಗಾರ ಕೊಡ್ತಾ ಇದ್ದಾಳ ಇಲ್ಲೇ ಮನೆಗೆ. ಎಷ್ಟು ದಿನ ಅಂತ ಆಕಿದೆ ಪಾಪ ಪಗಾರದಾಗ ಇದು ಮಾಡೋದು, ನಾ ದುಡ್ದು ನಮ್ಮ ಅಪ್ಪ ನಮ್ಮನ್ನ ಸಾಕ್ಬೇಕು. ಆಮೇಲೆ ಇನ್ನು ಏನೇನೋ ಹೇಳಿದ್ಲಂತೆ. ಕಡೆಗೆ ಅವ್ರ ಅಕ್ಕನ ಗಂಡ ಅದು ಏನೋ ಅಂದ್ರಪ್ಪ, ಅರವಿಂದ್ ಅಂತ ನೋಡು. ಈ ನಿಮ್ಮಣ್ಣನ ಹೆಸರೇ. ಅವರು ನಡಕಾಗಿ ಮಧ್ಯಸ್ಥಿಕೆ ವಹಿಸಿ 3 ವರ್ಷದವರೆಗೂ ಕಾಯಪ್ಪ, 3 ವರ್ಷ ಆದಮೇಲೆ ಮದುವೆ ಮಾಡ್ಕೊಳ್ಳುವಂತಿ, ಅಕಸ್ಮಾತ್ ನಿಮ್ಮಿಬ್ರು ಪ್ರೀತಿ ಹಿಂಗೆ ಇದ್ರೆ ಆಯ್ತಾ ಅಂತ ಹೇಳಿದ್ರಂತೆ. ಏನು ಲಕ್ಷ್ಮಿನ? ಲಕ್ಷ್ಮಿ ನನಗೆ ಗೊತ್ತು, ಆಕಿ ಬೇರೆ ಯಾರೂ ಅಲ್ಲ, ನಮ್ಮ ಅತ್ತಿಗೆಮ್ಮ ಇಲ್ಲ, ನಮ್ಮ ಅತ್ತಿಗೆಮ್ಮನ ತಂಗಿನೇ. ನೀ ಎಲ್ಲ ಪೂರ್ತಿ ಮಾಹಿತಿ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಹಂಗಾರೆ ನಿಮ್ಮ ಅಣ್ಣಗೆ ಲಕ್ಷ್ಮಿ ಅಂದ್ರೆ ಇಷ್ಟನಾ? ನಾನಂದ್ರೆ ಇಷ್ಟ ಇಲ್ಲ. ನಾನು ನಿಮ್ಮಣ್ಣ ಅವಾಗವಾಗ ಚೆನ್ನಾಗಿ ಮಾತಾಡೋಕೆ ಶುರು ಮಾಡಿದ್ರಲ್ಲ, ಅದಕ್ಕೆ ನಿಮ್ಮಣ್ಣಗೆ ನಾನಂದ್ರೆ ಇಷ್ಟ ಅಂತ ತಿಳ್ಕೊಂಡ್ಬಿಟ್ಟೆ. ಆದ್ರೆ ಲಕ್ಷ್ಮಿನ ಇಷ್ಟಪಟ್ಟಾರಂತ ನಂಗೆ ಗೊತ್ತಿದ್ದಿಲ್ಲ. ಆಯ್ತು ಬಿಡು, ಇನ್ನು ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ನಾನು ನಿಮ್ಮ ಸುದ್ದಿಗೆ ಬರಲ್ಲ. ನಂಗೆ ಭಾಳ ಬೇಜಾರಾಯಿತು, ನಾನು ನಿಜವಾಗ್ಲೂ ಭಾಳ ಇಷ್ಟಪಟ್ಟಿದ್ದೆ. ಯಾಕೆ ಅಶ್ವಿನಿ ಅಷ್ಟೊಂದು ಬೇಜಾರು ಮಾಡ್ಕೋಬೇಡ. ಬೇಜಾರಾಗ್ಲಾರ್ದಂಗೆ ಇರ್ತೈತೆ. ನಿಜವಾಗ್ಲೂ ನಿಮ್ಮ ಅಣ್ಣ ಅಂದರೆ ನನಗೆ ಎಷ್ಟು ಇಷ್ಟ ನಿಂಗೆ ಗೊತ್ತಲ್ಲ. ನಿಮ್ಮ ಅಣ್ಣನ ನಾನು ಫಸ್ಟ್ ಇಯರ್ ಮುಗಿತಿದ್ದಂಗೂ ಇಷ್ಟಪಟ್ಟಿದ್ದೆ. ಅವಾಗಿಂದ ಇವಾಗ್ನವರೆಗೂ ನಿಮ್ಮ ಅಣ್ಣ ಅಂದರೆ ನಂಗೆ ಇಷ್ಟ. ಇರಲಿ ಬಿಡು, ಪರವಾಗಿಲ್ಲ. ನಿಮ್ಮ ಅಣ್ಣಂಗೆ ನಾನು ಇಷ್ಟ ಇಲ್ಲ ಅಂದಮೇಲೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನ್ಯಾಗ ಓದು ಅಂತ ಇದ್ರು. ನನಗೆ ನಿಮ್ಮ ಅಣ್ಣ ಅಂದರೆ ಮೊದಲಿಂದನೂ ಇಷ್ಟ ಅಲ್ಲ, ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಥವಾ ಕೇಳೋಣ ಅಂತ ಮಾಡಿದ್ದೆ. ಮತ್ತು ನಿಮ್ಮ ಅಣ್ಣಂಗೆ ನಾನು ಇಷ್ಟ ಇಲ್ಲ ಅಂತೀಯಲ್ಲ, ನಾನಾದರೂ ಯಾಕೆ ಬಲವಂತ ಮಾಡಲಿ? ಬೇಜಾರು ಮಾಡ್ಕೋಬೇಡಿ. ನಮ್ಮಮ್ಮಗೂ ಆಕೆ ಅಂದರೆ ಇಷ್ಟ ಇಲ್ಲ. ನಮ್ಮ ಅವ್ವಗೆ ಆ್ಯಕ್ಚುಲಿ ನೀನಂದ್ರೇ ಇಷ್ಟ. ಯಾಕಂದರೆ 3 ವರ್ಷಗಟ್ಟಲೆ ಯಾಕೆ ಕಾಯಬೇಕು? ಏನು ಅಂಥದ್ದೇನು ಬಿದ್ದೈತಿ? ಅವೇನು ದೊಡ್ಡ ಏನು ಕೋಟ್ಯಾಧೀಶ್ವರ ಮಗಳು ಅವಳು, ಯಾಕೆ ಬೇಕು ಅಂತೆಲ್ಲ ಬೈತಿರ್ತಿದ್ಲು. ಆದರೆ ನಮ್ಮ ಅಣ್ಣ ಹಠ ಮಾಡೋದಕ್ಕೆ ಆಕಿನೂ ಸುಮ್ಮನಾಗ್ಯಾಳ. ನಮ್ಮವ್ವ ಇಲ್ಲೇ ಪ್ಯಾಟಿಗೆ ಹೋಗ್ಯಾಳ. ಬೇಕಾದ್ರೆ ಬಂದಮೇಲೆ ನಿನ್ನಿದ್ರಿಗೆ ಮಾತಾಡ್ಸ್ತೀನಿ ನೋಡು. ನಮ್ಮವ್ವ ನೀನಂದ್ರೇ ಇಷ್ಟ. ನಾನು ಮದುವೆ ಮಾಡ್ಕೊಂಡ್ಮೇಲೆ ಸಂಸಾರ ಮಾಡಬೇಕಾಗಿರೋದು, ಜೊತೆಗಿರ್ಬೇಕಾಗಿದ್ದು ನಿಮ್ಮ ತಾಯಿ ಜೊತೆಗಲ್ಲ. ನಾನು ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮ ಅಣ್ಣನ ಜೊತೆಗಿರ್ಬೇಕಲ್ಲ, ಅವರಿಗೆ ನಾನು ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಫೋರ್ಸ್ ಮಾಡಲಿ? ಬೇಜಾರು ಮಾಡ್ಕೋಬೇಡ ಅಶ್ವಿನಿ, ನೀನು ಎಷ್ಟು ಒಳ್ಳೆ ಹುಡುಗಿ. ನಿನ್ನ ನಮ್ಮಣ್ಣ ಮದುವೆ ಮಾಡ್ಕೊಂಡ್ರೆ ನಮಗೂ ಖುಷಿಯಪ್ಪ, ನನಗೇನು ಬೇಜಾರಿಲ್ಲ. ಮೇಲಾಗಿ ನನ್ನ ಫ್ರೆಂಡ್ ಅಲ್ಲ ನೀನು. ನಮ್ಮ ಮನೆಗೆ ನಮ್ಮ ಅಣ್ಣನ ಹೆಂಡತಿಯಾಗಿ ಬರ್ತೀನಿ ಅಂದರೆ ನಂಗೆ ಖುಷಿ ಅಲ್ಲನ. ಬೇರೆ ಯಾರೋ ಬರ್ತಾರಂದ್ರೆ ನಾನು ಯಾಕೆ ಇದು ಮಾಡಲಿ? ಸರಿ, ನಾನು ನಮ್ಮ ಅಣ್ಣನ ಹತ್ರ ಒಂದು ಸಲ ಕೇಳ್ತೀನಿ, ನೀ ತಲೆ ಕೆಡಿಸ್ಕೋಬೇಡ. ಬೇಡ ಕಣೆ, ಬೇಡ. ಇಷ್ಟ ಇಲ್ಲದೆ ಇರೋದು ನಂಗೆ ಬಲವಂತವಾಗಿ ಕೇಳಬಾರ್ದು, ಬೇಡ. ಅಶ್ವಿನಿ ಪಾಪ ಭಾಳ ಬೇಜಾರು ಮಾಡ್ಕೊಂಡ್ಲ ಏನೋ. ಯವ್ವ ಸಿಕ್ಲಂತಕಿ ನಿನ್ನೆ ಕಮಲವ್ವ ಮನೆಗೆ ಬಂದ್ಲಂತ. ಏನಂತ ಕಮಲವ್ವ ಬಂದ್ಲ? ಓ ಗಿರಿಜನ? ಹೂನ ಕಮಲವ್ವ ಸಿಕ್ಲಂತ ಅಲ್ಲೇ ಸಿದ್ದೋಡಜ್ಜನ ಮಠದಾಗಿದ್ಲಂತ. ಓಹೋ ಹಂಗಾರ ಒಂದು 5-6 ದಿನ ಸಿದ್ದೋಡಜ್ಜನ ಮಠಕ್ಕೆ ಟೂರ್ ಹೊಡೆದು ವಾಪಸ್ ಯಾರು ಹೋಗಿದ್ರಂತ ಕರ್ಕೊಂಬರಕ್ಕ? ಅಲ್ಲೇ ಇದಾಳಂತ ಹೆಂಗೆ ಗೊತ್ತಾತಂತ? ಬಂದೇ ಬಿಟ್ಲಾ? ನನ್ನ ಮನೆ ಕರ್ತಾ ಹುಡುಗಿ ಬಿಡಾಡಿ. ಯೋದು ಏನೇನಾತಂತ ಗೊತ್ತಾ? ಇಷ್ಟೆಲ್ಲ ಆತಂತ. ಕಡೆಗೆ ಮನೆಗೆ ಕರ್ಕೊಂಡು ಹೋದ್ಮೇಲೆ ಆಕಿ ತಪ್ಪಾಕಿಗೆ ಅರಿವು ಆತಂತ. ನಾ ಹಿಂಗೆ ಮಾಡಬಾರ್ದು, ನಾ ಚೆಂದಾಗಿ ನೋಡ್ಕೋಬೇಕು, ನಾ ಹಿಂಗೆಲ್ಲ ಇದು ಮಾಡಬಾರ್ದು ಅಂತೇಳಿ ಅನಿಸ್ತಂತ. ಹೌದಾ? ಆಯ್ತಲ್ಲ ಮತ್ತಿನ್ನೇನೈತಿ? ಕೇಡಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೇಳಿ ಕೆಟ್ಟ ಮೇಲೆ ಬುದ್ಧಿ ಬಂತಿಕ್ಕಿಗೆ, ಪುಣ್ಯಾತ್ಗಿತ್ತಿಗೆ. ಹೋಗಿ ಈಗಾರ ಬುದ್ಧಿ ಬಂತಲ್ಲ. ಪಾಪ ನಮ್ಮ ಪವಿತ್ರ ಉರ್ಸ್ಕೊಂಡು ತಿಂತಿದ್ಲು ಒಂದು ಅಳತಿ. ಏನ ತಿನ್ನಕಿನ್ರ ಬೇಕಾ? ಏನ್ಲೇ ಮೊದಲು ರವಾ ಕೊಡು ಸಕ್ರೆ ಕೊಡು ಅಂತ ಅಡ್ಡಾಡ್ತಿದ್ದಿ, ಈಗ ತಿನ್ನಾಕಿನ್ರ ಕೊಡು ಅಂತೇಳಿ ಅಂದ್ರೆ ಇದಕ್ಕಿದ್ದಂಗೆ ಸೀದಾ ತಿನ್ನಕ್ಕೆ ಇಸ್ಕೊಂಡು ಅಡ್ಡಾಡ್ಬಿಡೋಣ ಅಂತ ಮಾಡಿ ಏನು ಹೆಂಗೆ?
ನೋಡ್ ಶಾಂತಕ್ಕ, ನಾ ಏನು ಭಿಕ್ಷೆ ಬೇಡಕ್ಕೆ ಬಂದಿದ್ದೇನೆ ನಿನ್ನ ಮನೆಗೆ? ಹೆಂಗೆ ಮಾಡ್ತಾವ ನೋಡ್ ಶಾಂತಕ್ಕ. ಆ ಇವ ಹೇಳ ಶಾಂತಕ್ಕ, ಸುಮ್ಮನೆ ಅದಿಯಲ್ಲ ಎಲ್ಲದಕ್ಕೂ ನೀನು. ಹ್ಞೂ ಆಗ್ಲಿ, ನಮ್ಮ ಅತ್ತಿದು ನಿಂದೇನು ಹೊಸದಲ್ಲ. ಈಗ ಏನಾತ? ಎದ್ರ ಸಂಬಂಧ ಹಂಗ ಬಂದೇನ? ಏನ್ರ ಕೆಲಸ ಇತ್ತ? ಹ್ಞೂ ನಾ ಬಂದಿದ್ದೇನು ನಿಂಗೂ ಮನ್ಸಿಲ್ಲನ? ಹೆಂಗ ಅತ್ತಿ ಸೊಸಿ ಒಂದಾಗಿರೇನ ನೀವು? ಎಲ್ಲ ಬೆಂಡ್ಲಿ, ನಾವ್ ಯಾವಾಗಲೇ ಬೇರೆಗೇವಿ ಒಂದಾಗಕ್ಕ ನೋಡ್ಬಿಟ್ಟಿ. ಅಲ್ಲ, ಏನು ಕಾರಣ ಅಂತ ಬರ್ತಿದ್ದಿಲ್ಲಲ್ಲ, ಅದು ಇಷ್ಟು ಬೆಳಗ್ಗೆ ಬಂದು. ಅದಕ್ಕೆ ಏನಾವ, ಏನಾರ ಕಾರಣ ಇತ್ತಾ ಏನು ಅಂದೆ? ಏನಿಲ್ಲ, ಅದ ಇದು ದಾಸಾಳ ಹೂವಿಂದ ಅಂಟು ಬೇಕಾಗಿತ್ತು. ಒಟ್ಟು ಮಲ್ಲಿಗೆ ಹೂವಿನ ಅಂಟು, ದಾಸಾಳ ಹೂವಿನ ಅಂಟು. ಯಾಕಂದ್ರೆ ನಮ್ಮ ಹಿತ್ತೆಲ್ಲ ಜಗ್ಗಿತ್ತ. ನಿಮ್ಮ ಹಿತ್ತೆಲ್ಲ ಹಿಂಗಿದ್ರೆ ಮಲ್ಲಿಗೆ ಹೂವಿನ ಗಿಡ ದೊಡ್ಡದೈತಲ್ಲ, ಅದ್ರ ಒಂದು ತಳಗ ಒಂಚೂರು ಬಡ್ಡೆ ಅಂದ್ ಒಂಚೂರು ಬೇರೆ ಬಂದಿತ್ತಂದ್ರೆ ನೋಡಿ ಸಸಿ ಗಿಸಿ ಇದ್ರೆ ಇಲ್ಲ ಒಟ್ಟು ಅಂಟು ಕೊಡು, ಒಯ್ದು ಹಾಸ್ತೇನೆ. ಹಂಗ ಇದು ಕೊಡು, ದಾಸಾಳ ಹೂವಿಂದ ಆಗಿ ಅದು ಒಂದು ಅಂಟು ಕೊಡು. ಮಳೆಗಾಲಲ್ಲ ಒಳ್ಳೆ ನೆಲ ಹದ ಆಗಿರ್ತೈತಿ. ಈ ಒಳ್ಳೆ ಯಾವ ಗಿಡ ಹಚ್ಚಿದ್ರು ಹತ್ತವು. ಮಳೆಗಾಲಕ್ಕೆ ನೋಡಿ ಹತ್ತಿದ್ರೆ ಹತ್ತಬೇಕು ಯಾವ ಗಿಡ ಆದ್ರು. ಅದಕ್ಕೆ ಕೊಡೋಟೆ ಅದ ಬಾ ಕೊಡ್ತೀನಿ. ಅದಕ್ಕೇನಾಗದೈತಿ, ಜಗದೈತಿ, ಬಾ ಕೊಡ್ತೇನೆ. ಇಷ್ಟಾಗಲ್ಲ ಹಬ್ಬ ಐತಿ, ನಾನು ಕಡ್ದು ಒಗಿಬೇಕಂತ ಮಾಡಿದ್ದೆ, ಆಗಿದ್ದಿಲ್ಲ ಕೆಲಸದಾಗ. ಈಗ ನೀನು ಒಯ್, ನಿಂಗೆ ಎಟ್ಟು ಬೇಕಟ್ಟು ಒಯ್ಯಿ. ಅಲ್ಲಿ ಯಾರಿಗಾರ ಬೇಕನ್ನೋ ಮತ್ತೆ ಬೇರೆದರಿಗೆ ಒಯ್ದು ಕೊಡೋದಾದ್ರೆ ಕೊಡು, ನಾ ಉಳಿದಿದ್ದು ತೆಗೆದು ಚೆಲ್ತೇನೆ. ಏ ಕಂಡ ಬಿಟ್ಟು ಹೂಕ ಬಿಡ, ಅದನ್ನೇ ತೆಗೆದು ಚೆಲ್ತಿ. ಎಂತ ಚಲೋ ಐತಿ. ಏ ಅದಕ್ಕಲ್ಲೇ ಜಗ್ ಹುಳ ಉಪ್ಡಿ ಭಾಳ ಹಬ್ಬೈತಲ್ಲ. ಆಮೇಲೆ ನಮಗೂ ಏನು ಅಷ್ಟೊಂದು ಹೂ ಏನು ಉಪಯೋಗ ಆಗಕತ್ತಿಲ್ಲ. ದೇವ್ರ ಸ್ವಲ್ಪ ಒಂದಿಷ್ಟು ಏರ್ಸಿ ಉಳ್ಕಿದ್ದನ್ನು ಕಟ್ಕೊಂಡು ಹೋಗಿರ್ತಾವ ಬಿಡು ನಮ್ಮ ಈಕೆ. ಅದಕ್ಕೆ ಮಲ್ಲಿಗೆ ಹೂವಿಂದ ಏನು ಕಡಿಯಲ್ಲ, ಕಡಿದ್ರೆ ದಾಸಾಳಿಗೆ ಕಡಿತೀನಿ. ದಾಸಾಳ ಏನು ಒಂದು 5 ಹೂ ಆದ್ರೆ ಸಾಕು ನನ್ನ ಪೂಜೆಗೆ. ಭಾಳ ಹಾಕವು ಸುಳ್ಳ. ಆಮೇಲೆ ಹುಳ ಉಪ್ಡಿ ಹಚ್ಚ ಹಸರು ಹಾವು ಪಾವು ಬರ್ತಿರ್ತಾವು. ಅದನ್ನ ಯಾವ ನೋಡಕ್ಕೆ ಹೋದ ಮೊದಲ ಮಳೆಗಾಲ ದಿನ. ಈಗ ಮತ್ತೆ ಚಿಗಿತೈತಿ, ಕಡ್ದಂಗೂ ನೋಡ್ಬೇಕಾರೆ ಮಳೆಗಾಲ ಮುಗಿಯೋದ್ರಾಗ ಮತ್ತೆ ಟಗಲಾಕತಿ. ಆಯ್ತು ಬಿಡು, ಕೊಡಂಗಾರ ಕೊಡು, ಬೇಕೊಟ್ಟು. ಕೇಳಿದೆ ಸುದ್ದಿ ಕಮಲ ಬಂದಾಳಂತ? ಬಂದಾಳಂತಲ್ಲ, ಗೊತ್ತಾತ. ನಮ್ಮ ಪಾರ್ವತಿ ಫೋನ್ ಹಚ್ಚೈತಿ, ಯಾಕ ಹಚ್ಚಿಲ್ಲ. ಹಚ್ಚಿದ್ರೆ ಹೇಳ್ತಿದ್ಲಕ್ಕೆ ಹಿಂಗೈತವ ಹಿಂಗ ಅಂತೇಳಿ. ಏನು ಮಾಡ್ತಲ ಏನಪ್ಪ. ಅವರೆಲ್ಲ ಇನ್ನೂ ನಿಮ್ಮನೆಗೆ ಅದಾರಂತ. ಭಾಳ ಮಾಡಿ ಏನಾರ ಕೆಲಸ ಇರ್ಬೇಕು, ಹಾಗಾಗಿ ಫೋನಿಗೆ ಹಚ್ಚಕ್ಕೆ ಆಗಿರಕ್ಕಿಲ್ಲ. ಇಲ್ಲಾಂದ್ರೆ ಹಚ್ತಾಳ ಬಿಡು. ಈಗ ಆಮೇಲೆ ಕೆಲಸ ಮುಗಿಯತ್ಲ ಎಲ್ಲ ಫ್ರೀ ಆದ್ಲಂದ್ರೆ ಹಚ್ತಾಳ ಆಕಿನೇ. ನಮ್ಮ ಆಕಿನೇ ಹಚ್ಚಲಿ, ನಾನೇನು ಹಚ್ಚಕ್ಕೆ ಹೋಗಲ್ಲ. ಸುನ ಪಾಪ ತನ್ನ ಕೆಲಸ ತಾವಿರ್ತಾವ, ನಾವು ಫೋನ್ ಹಚ್ಚಿ ಯಾಕೆ ಕಿರಿಕಿರಿ ಮಾಡ್ಬೇಕು. ಕೆಲಸ ಮುಗಿದಿಂದ ಆಕಿನ ಹಚ್ತಾಳ. ಬಾರ್ಲೆ ಕೊಡ್ತೇನೆ ಬಾ. ರೇಗಿ ಎಂತ ಬೇಕಂತ ಕೊಡ್ತೇನೆ ಬಾ. ಒಳಗೆ ಹೋದ್ಲಲ್ಲ ಬೆಂಡ್ಲಿ, ಎದಕ್ಕೆ ಹೋದ್ಲಕ್ಕಿ? ದಾಸವಾಳದಾಗಿ ಇಸ್ಕೊಂಡು ಹೋಗಕ್ಕೆ ಬಂದಾಳ. ದಾಸಿ ಹಿಟ್ಬೇಕಂತ ಎಲ್ಲ ಬೆಂಡ್ಲಿ ಬರೀ ಹಿಂಗೆ ಮಾಡ್ತಾವ ನೋಡು. ಈಕಿ ನಮ್ಮ ಶಾಂತವಾಗಂತರೂ ಇನ್ನೂ ಯಾವಾಗ ಬುದ್ಧಿ ಬರ್ತೈತೇನು? ಆ ಬಿಡಾಡ್ಯಾರಿಗೆ ಮಾರಿ ಕೊಡೋದಾಕತಿ ಬರೀ ಯಾವಾಗ ನೋಡಿದ್ರ ತಗ. ಅಲ್ಲಿ ದಾಸಿ ಇಟ್ಬೇಕಂದ್ರೆ ಇದಕ್ಕಿದ್ದಂಗೆ ಸಿಗ್ತತೇನು? ನೆನೆ ಹಾಕ್ಬೇಕು, ರುಬ್ಬೇಕು, ಮಾಡ್ಬೇಕು. ಉದ್ದಿನ ಬೇಳೆ ಏನು ತುಸ ತುಟ್ಟಿದಾವ. ನಮ್ಮ ಈಕಿಗೆ ಯಾವಾಗ ಬುದ್ಧಿ ಬರ್ತೈತೇನೋ? ಈಕಿಗೆ ದಾಸಿ ಇಟ್ಟು ಕೊಡಕ್ಕೆ ಹೊಂಟ್ಲ ಏನು ಯಾರಿಗೆ ಗೊತ್ತಂಗಾರ. ಅಲ್ಲಿ ಒಟ್ಟು ಒಂದು ವಾಟೆ ನೆನೆಗೆ ಹಾಕಿ ರುಬ್ಕೊಳಕ್ಕೆ ಬರೋದಿಲ್ಲನ? ಅದನ್ನು ನಮ್ಮ ಮನೆಯಿಂದ ಇಸ್ಕೊಂಡು ಹೋಗ್ಬೇಕನ ಬೆಂಡ್ಲಿ. ದಾಸಿ ಇಟ್ಟಂತ ನೋಡೋ ಶಾಂತಕ್ಕ, ಯಾ ನಮ್ನಿ ಜೀವ ತಿತ್ತಾಳಿ ಮತ್ತೆ. ಹೋಲ್ ಬಿಡ ಬೆಂಡ್ಲಿ, ನೀನು ಹಂಗ ಮಾಡ್ತೀನಿ. ಮತ್ತೆ ಹೇಳ್ತೇನೆ ನಿಂಗೆ, ನಾನು ಇದ್ದಾಗ ಬರ್ಬೇಡವ, ನಮ್ಮ ಮತ್ತಿದ್ದಾಗ ಆಮೇಲೆ ಬಾ ಅಂತೇಳಿ. ನೀನಾರ ಎಲ್ಲಿ ಕೇಳ್ತೀನಿ ನನ್ನ ಮಾತು? ಏನು ನಿಮ್ಮ ಮತ್ತೆ ನೌಕರಿ ಮಾಡಕ್ಕೆ ಹೋಗಾಳ ನೋಡು. ಈಗ ಒಂದು ತಾಸು ಇರ್ತಾಳಪ್ಪ, ಆಮೇಲೆ ಹೋಗಾಳ ಅನ್ನಕ್ಕೆ. 3 ಹೊತ್ತು ಒಂದು ಈ ಪಲ್ಲಂಗ್ ಮ್ಯಾಗ ಕೂತಿರ್ತಾಳ, ಇಲ್ಲ ಮುಂಚೆ ಬಾಗಲ್ಲ ಸೆಡೆದಿರ್ತಾಳ. ಎಲ್ಲಿ ಹೋಗಾಳ? ನಿಮ್ಮ ಹತ್ತಿಂದ ಬರ್ಬೇಕಂತ. ನಿಮ್ಮ ಹತ್ತಿಂದಾಗ ಬರ್ಬೇಕಂತ ಕಾಯ್ಕೊಂಡು ಕೂತೀನಿ ಅಂದ್ರೆ ಜೀವನ ಪೂರ್ತಿ ಬರೋಕ್ಕೆ ಆಗಲ್ಲ ನಾನು. ನಿಮ್ಮ ಹತ್ತಿ ನಿಗ ಸಾಯ್ತಾಳಂತ ಮಡಿಯ. ಇನ್ನೂ ಒಂದು 10 ವರ್ಷ ಮಿಸ್ಕಲ್. ಅದು ಬಾಡಿ ಭಾರಿ ಸ್ಟ್ರಾಂಗ್ ಐತಿ. ಬಿಡ್ಲಿ ಸುಮ್ಮನಿರು. ಪಾರ್ವತಿ, ನಾಳೆ ಒಂದು ಕಂಪ್ನಿ ಜೊತೆ ಟೈಪ್ ಐತಿ, ಅದ್ರ ಫೈಲ್ ಇದೆ, ಅದನ್ನ ಚೆಕ್ ಮಾಡು. ಆಮೇಲೆ ಇನ್ನೊಂದೇನಂದ್ರೆ ನಮ್ದು ಮ್ಯಾನೇಜರ್ ಕೆಲಸ ಖಾಲಿ ಐತೆ ಮೈಕ್ ಸದ್ಯಕ್ಕೆ. ಆ ಮ್ಯಾನೇಜರ್ ಕೆಲಸಕ್ಕೆ ಯಾರನ್ನಾದ್ರೂ ಪ್ರಮೋಟ್ ಮಾಡಬೇಕು. ನನಗೆ ರಾಜಶೇಖರ್ ರಾವ್ ಇದ್ದಾರಲ್ಲ, ಅವರು ಭಾಳ ಒಳ್ಳೆ ಮನುಷ್ಯ ಅನ್ನಿಸ್ತೈತಿ. ಅವ್ರನ್ನೇ ನನ್ನ ಮ್ಯಾನೇಜರ್ ಪೋಸ್ಟಿಗೆ ಯಾಕೆ ತಗೋಬಾರ್ದು ಅಂತ ನೋಡು. ನಿನಗೆ ಹೆಂಗೆ ಅನಿಸ್ತೈತಿ? ಮಾವ, ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಹೇಳಿರಿ ಮಾವರ. ಇಲ್ಲಮ್ಮ, ಹೇಳು. ಅದಕ್ಕೇನ ಮಾವರ, ನಾ ಅಂತೀನಿ, ಇವ್ರನ್ನ ತಗೊಳ್ಳೋ ಬದಲು ಆದಿತ್ಯ ಅಣ್ಣನ್ನೇ ಯಾಕೆ ನೀವು ನಿಮ್ಮ ಕಂಪ್ನಿ ಒಳಗೆ ಮ್ಯಾನೇಜರ್ ಆಗಿ ತಗೋಬಾರ್ದು? ಮೇಲಾಗಿ ಅವರು ಈ ಮನೆ ಹಳೆಯ ಮ್ಯಾನೇಜರ್ ಆದರೆ ಒಂದು ಜಾಸ್ತಿ ಮರ್ಯಾದೆನೂ ಸಿಗ್ತೈತಿ ಆಫೀಸಲ್ಲಿ. ಆಮೇಲೆ ಇನ್ನೊಂದು ಅವರಿಗೆ ಸ್ವಲ್ಪ ಸ್ಯಾಲ್ರಿನೂ ಹೈಕ್ ಆಕೈತಿ. ಅದರಿಂದ ಅವ್ರಿಗೂ ಒಳ್ಳೇದಲ್ಲ, ಅದಕ್ಕೆ ಕೇಳಿದೆ. ನೀ ಹೇಳೋದು ನಿಜ, ಒಳ್ಳೇದು. ನಮ್ಮ ಅಳಿಯ ಯಾರ ಕೈ ಕೆಳಗೂ ಕೆಲಸ ಮಾಡೋದು ಬೇಡ. ಈ ಥರ ಒಂದು ಒಳ್ಳೆ ಪೋಸ್ಟಲ್ಲಿದ್ರೆ ಇನ್ನು ಅವರೇ ಬೇರೆದವರೇ ಅವ್ರ ಮಾತು ಕೇಳಬೇಕಾಕೈತಿ. ಎಲ್ಲ ಸರಿ, ಆದರೆ ಇವನ್ಗಿಂತ ಮುಂಚೆನೇ ನಮ್ಮ ಆಫೀಸಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರೋರು ತುಂಬ ಜನ ಇದ್ದಾರೆ, ನಂಬಿಕಸ್ತರೇ ಇದ್ದಾರೆ. ಈಗ ಅವ್ರನ್ನೆಲ್ಲ ಬಿಟ್ಟು ಇಮ್ಮಿಡಿಯೇಟ್ ಆಗಿ ಇವನಿಗೆ ಪ್ರಮೋಷನ್ ಕೊಟ್ಟರೆ ಅವ್ರು ಏನು ತಿಳ್ಕೊತಾರೆ ಅಂತ ಭೇದ ಭಾವ ಮಾಡ್ದಂಗಾಗಲ್ಲ ಕೆಲಸದೊಳಗೆ. ಮಾವರ, ನೀವು ಆ ಕಂಪ್ನಿ ಬಾಸ್ ಅದೀರಿ. ಈಗ ನಿಮ್ಮ ಹಳೆಯ ಒಂದು ಒಳ್ಳೆ ಸ್ಥಾನದಲ್ಲಿ ಇರಲಿ ಅಂತ ಆಸೆಪಟ್ಟು ನೀವು ಡೈರೆಕ್ಟಾಗಿ ಅಲ್ಲಿ ತೊಗೋತಾ ಇದ್ದೀರಿ ಅಷ್ಟೇ. ಬೇರೆದವ್ರನ್ನ ಯಾರನ್ನೂ ಡಿಪ್ರಮೋಟ್ ಏನು ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು, ನಿಮ್ಗೆ ಯಾರನ್ನ ಯಾವ ಸ್ಥಾನಕ್ಕೆ ತೊಗೋಬೇಕು ಅನ್ನೋ ಅಧಿಕಾರನೂ ಗೊತ್ತಿರುತ್ತೆ, ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು, ಯಾರು ಏನೋ ತಪ್ಪು ತಿಳ್ಕೊಳ್ಳಲ್ಲ ಅಂತ ಅನ್ಕೊತೀನಿ. ಏನು ನಾನು ಆಮೇಲೆ ಇದ್ರ ಬಗ್ಗೆ ವಿಚಾರ ಮಾಡಿ ಹೇಳ್ತೇನೆ ತೋರ್ವ. ಅವನ್ನ ಮ್ಯಾನೇಜರ್ ಆಗಿ ತೊಗೋಬೇಕಾ ಅಥವಾ ಬೇರೆ ಯಾರನ್ನಾದ್ರೂ ಪ್ರಮೋಟ್ ಮಾಡ್ಕೋಬೇಕಾ ಅಂತ ನೋಡೋಣ. ಈಗ ಸದ್ಯಕ್ಕೆ ನೀ ಫೈಲ್ ಸ್ಟಡಿ ಮಾಡಿ. ಅಶ್ವಿನಿ, ಎಲ್ಲೋಗಿದ್ದೆ? ಅಶ್ವಿನಿ, ಯಾಕಮ್ಮ ಏನೋ ಒಂಥರ ಸಪ್ಪಗದಿ?
ಅಶ್ವಿನಿ ಮಾತಾಡ್ಸ್ತಿದ್ರು ಹಂಗೆ ಹೊಂಟಿಯಲ್ಲ. ಏನಿಲ್ಲ ಅತ್ತೆಮ್ಮ. ಯಾಕಮ್ಮ ನನ್ನ ಮಗಳು ಯಾವತ್ತೂ ಈ ರೀತಿ ಇದ್ದಿದ್ದು ನಾನು ನೋಡಿಲ್ಲ ಬಿಡು. ನಮ್ಮ ಮನೆ ಒಳಗೆ ಪಟಾಕಿ ತರ ಮಾತಾಡ್ಕೊಂತ ಒಂಥರ ಮರ್ಕ್ಯೂರಿ ತರ ಇದ್ದದ್ದೇ ಇವಳು. ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಾಳ? ಏನಾದ್ರೂ ತೊಂದರೆ ಆತಾ? ಪಾರ್ವತಿ ಒಂದು ಸ್ವಲ್ಪ ನೀನೇ ವಿಚಾರಿಸಮ್ಮ. ನಾನು ಹಿಂತಿಗೇನು ಹೇಳ್ಬೇಡ, ಯಾಕಂದ್ರೆ ಆಕಿ ಸುಮ್ಮನೆ ಹೋಗಿ ಬಾಯ್ ಮಾಡ್ತಾಳ. ಆಮೇಲೆ ಕೆಲವೊಂದು ವಿಷಯಗಳು ತಾಯಿ ಮುಂದೆ ಹೇಳ್ಕೊಳ್ದೇ ಇರೋದನ್ನು ಅತ್ತಿಗೆ ಮುಂದೆ ಅಥವಾ ತನ್ನ ಫ್ರೆಂಡ್ಸ್ ಮುಂದೆ ಹೇಳ್ಕೊಳ್ಳುವಂಥದ್ದು ಇರ್ತತಿ. ಅದಕ್ಕೆ ನೀನು ಅತಿಯಾಗಿ ಮಾತಾಡಬೇಡ, ಫ್ರೆಂಡಾಗಿ ಮಾತಾಡು. ನೋಡು ಏನಾದರೂ ಹೇಳ್ತಾಳ ಅಂತ. ನಾನು ಕೇಳೋದಷ್ಟು ಸರಿ ಇರಲ್ಲ. ನೋಡೋಣ, ನಾನು ಸಂಜೆಗೆ ಬರ್ತೀನಿ, ಬಂದು ಮಾತಾಡ್ತೀನಿ. ಇವತ್ತು ಹೆಂಗಿದ್ರು ಲೀವ್ ಹಾಕಿಯಲ್ಲ, ಸ್ವಲ್ಪ ಅವಳ ಹತ್ರ ಮಾತಾಡು. ಸರಿ ಮಾವ, ನಾನು ವಿಚಾರಿಸ್ತೇನೆ ತೋರಿ. ನೀವು ಹೋಗಿ ಬರ್ರಿ ಮಾವರ.